ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರತಿ ಕಷ್ಟಕಾಲದಲ್ಲೂ ನನ್ನ ಜೊತೆಯಲ್ಲಿದ್ದೆ. ಪ್ರತಿ ಚುನಾವಣೆಯಲ್ಲೂ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಬಿಜೆಪಿಯವರು ದಳದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಜಗ್ಲು ಇಲ್ಲ, ಬಗ್ಲು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜನತಾದಳ ಬಿಜೆಪಿ ಯಾರೇ ಇರಲಿ ಅವ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಮನೆ ಬಾಗ್ಲು, ನನ್ನ ಕುಟುಂಬದ ಬಾಗ್ಲು ಎಲ್ಲರಿಗೂ ಕೂಡ ತೆರೆದಿದೆ. ಇವತ್ತು ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಇವತ್ತು ನಾನು ಅದರ ಅರ್ಥ ನನಗೆ ಆದಂತಹ ಸಮಸ್ಯೆಯಿಂದ ಜನ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಏನೋ ನಮ್ಮ ಶಾಲೆ ಇದೆ, ಆ ಶಾಲೆಗೆ ನನ್ನ ಸ್ವಂತ ಜಮೀನನ್ನು ಕೊಟ್ಟು ಏನು ಹಾಸ್ಟೆಲ್ ನಾವು ಕಟ್ಟಿದ್ದೇವೆ ಅದಕ್ಕೂ ಕೂಡ ಇದ್ದಿದ್ದಂತ ನಮ್ಮ ವಶದಲ್ಲಿದ್ದಂತ ಜಮೀನನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ, ನನಗೆ ಯಾವುದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಅದೇ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಷರ ಆರೋಗ್ಯ ಇವೆಲ್ಲ ಕೂಡ ಕಾಪಾಡಬೇಕು. ಅದಕ್ಕೆ ಕನಕಪುರದಲ್ಲಿ ಯಾರು ಕೂಡ ಮುಂದಕ್ಕೆ ಬೆಂಗಳೂರಿಗೆ ಹೋಗಬಾರದು ಆರೋಗ್ಯ ದೃಷ್ಟಿಯಿಂದ ಅಂತೇಳಿ ಕನಕಪುರದಲ್ಲಿ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಒಂದು ಮೆಡಿಕಲ್ ಕಾಲೇಜು ಮತ್ತು 800 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಈ ತಿಂಗಳು ಕೊನೆಯಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಋಣ ತೀರಿಸಬೇಕು.